ಬಂದಾರೆ ಸರಿ ಮೊದಲ ಬಾರಿಗೆ ನಾನು ಹೇಳುವಂತದ್ದೇನಿದೆ ನೀವೇನ ಎತ್ತಿನ ಗಾಣಕ್ಕೆ ಇದು ಹಾಗೆಲ್ಲ ನೋಡಿ ನಮ್ಗೆ ಇದು ಇನ್ನು 4 ಬಿಲ್ ಇದೆ ಯತ್ನಾಳ್ ಅವ್ರಿಗೆ ಅರ್ಥ ಮಾಡಿಕೊಳ್ಳಿ ಇಲ್ಲಿಗ ಇನ್ನು 4 ಬಿಲ್ ಇದೆ ನಾವು ಉಪಯೋಗ ಮಾಡ್ತೀವಿ ನಾನು ಹೇಳ್ದು ಕೇಳಿ ಮೇಲಿಂದ ಮೇಲೆ ಹೆಂಗ್ ಮಾತಾಡ್ಬೇಕು ತಾವು ಟೆಂಪರ್ ಆಗ್ಬೇಡ್ರಿ ಹಾಗೆಲ್ಲ ನಾನು ಬಾಳ ಆರಾಮಾಗಿದ್ದೇನೆ ಹೂ ಸ್ಪೀಕ್ಸ್ ಲೆಕ್ಸ್ ಹೂ ಈಸ್ ಸ್ಪೀಕ್ ಲೆಕ್ಸ್ ಅಂದ್ರೆ ಯಾರು ಕಡಿಮೆ ಮಾತಾಡ್ತಾರೆ ಅವ್ರ ಸ್ಪೀಕರ್ ಸರಿ ಈಗ ನೀವು ಪ್ರತಿಯೊಂದಕ್ಕ ಓಕೆ ಮುಗಿಸಿ ಓಕೆ ಮುಗಿಸಿ ಅನ್ಕೋತ ಕೂತ್ರೆ ನಮ್ಮಲ್ಲಿ ಏನು ಹೇಳ್ಬೇಕಾಗಿರ್ತವಲ್ಲ ಆ ಭಾವನೆಗಳಿಗೆ ಈಗ ಇಲ್ಲಿ ಈಗ ಪ್ರಥಮ ಬಿಲ್ ಮಾತ್ರ ಬಂದಿದೆ, ಇನ್ನು 4 ಬಿಲ್ ಬರ್ಲಿಕ್ಕಿದೆ. ಇದನ್ನ 4-5 ಜನ ಮಾತಾಡಿದ್ದಾರೆ. ಈಗಾಗಲೇ ಒಂದು ಬಿಲ್ಲಿಗೆ ಇಷ್ಟು ಜನ ಕೂಡ ಮಾತಾಡಿದ ಅಂತ ಎಲ್ಲಿ ಇರುವುದಿಲ್ಲ, 2-3 ಜನ ಮಾತಾಡಿ ಮತ್ತೆ ನೇರವಾಗಿ ತರ್ತಾರೆ. ಆದ್ರೂ ಕೂಡ ಫಸ್ಟ್ ಟೈಮ್ ಇರಲಿ ಇನ್ನೊಬ್ರು ಇರ್ಲಿ ಅಂತ ನಾವು ಇವತ್ತು ಮಾತಾಡೋ ಅವಕಾಶ ಮಾಡಿ ಕೊಡ್ತಾ ಇದ್ದೇವೆ. ಕೂತ್ಕೊಳ್ಳಿ, ನೀವು ಹೆಚ್ಚು ಸಮಯ ಕೊಟ್ಬಿಡ್ತೀರಾ, ಟೈಮ್ ಲಿಮಿಟ್ ಮಾಡಿ ಸರ್. ಒಬ್ಬ ಸದಸ್ಯನಿಗೆ 2 ನಿಮಿಷ ಮುಗಿಸೋದು ಹೇಳಿ ನೀವು ಪಾರ್ಲಿಮೆಂಟ್ ಸರ್, ನೀವು ಪಾರ್ಲಿಮೆಂಟ್ ತೆಗೆದು ನೋಡಿ, 2 ನಿಮಿಷ ಕ್ಲೋಸ್. ನೀವು ತುಂಬಾ ಬೇಕಾದವರಿಗೆ 1 ಗಂಟೆ ಕ್ವಶನ್ ಅವರ್ ನಿಮ್ದು ತಪ್ಪು ಸರ್, ಅದು ನೀವು ನಿಮ್ಮ ತಪ್ಪಿದು. ಆಯ್ತು ಬಿಡಿ, ಸರಿಪಡಿಸಿ, ಅದು ವಿಷಯ ಟೈಮ್ ಇಲ್ಲ. ಆಯ್ತು ಕೂತ್ಕೊಳ್ಳಿ, ಚನ್ನಬಸವ ಮಾತಾಡಿ. ಮಾನ್ಯ ಅಧ್ಯಕ್ಷರೇ, ನಾನು ಬಾಲ ಎಲ್ಲರಿಗೂ ಸಹ ಹೇಳುವುದಿಷ್ಟೇ, ಯಾಕಂದ್ರೆ ಈಗಾಗಲೇ ನಿಮ್ಗೆ ಬಿಲ್ ದೇಶದಲ್ಲಿ ಚನ್ನಬಸವ ಅವರೇ ಬಿಲ್ ಬೇಕಾ ಬೇಡವಾ, ಬೇಡದಿದೆ ಹೇಗೆ ಅಂತ ಅದನ್ನ ಆ ಸೀಮಿತ ನೀವು ಯಾಕೆ ನಿಲ್ತೀರಿ, ನೀವೆಲ್ಲ ಯಾಕೆ ನಿಲ್ತೀರಿ? ಅಧ್ಯಕ್ಷರೇ, ತಮ್ಮ ಬಗ್ಗೆ ಅಪಾರ ಗೌರವ ಇದೆ, ಎಲ್ಲರಿಗೂ ಗೌರವ ಇದೆ. ಮಾತಾಡ್ತಾರೆ ಅಲ್ಲ, ಬೇಗ ಸದ್ಯಕ್ಕೆ ಬಂದು ಮಾತಾಡಿ. ನಾನು ಎಲ್ಲಾ ಸದಸ್ಯರು ನೇಮರಾಜ್ ಚನ್ನಬಸವ ನಾನು ಎಲ್ಲರಿಗೆ ಮತ್ತೆ ಹೇಳುದಿಷ್ಟೇ, ಬಿಲ್ಲಿಗೆ ಸಂಬಂಧಪಟ್ಟಾಗೆ 1 ನಿಮಿಷ ಬಿಲ್ಲಿಗೆ ಸಂಬಂಧಪಟ್ಟಾಗಿ ಮಾತಾಡಿ. ಒಂದು ವಿಚಾರ ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಇರ್ಬೋದು, ಇಲ್ಲ ಅಂತ ಅಲ್ಲ, ಆದರೆ ಇಲ್ಲಿ ಸಮಯಬಾದ ವಿಚಾರ ಇದೆ. ನಾನೀಗ ಸುರೇಶ್ ಅವ್ರ ಮಾತಾಡಿ ಹೇಳಿದೆ, ನಿಮ್ಗೆ ಬಿಲ್ಲು ಬೇಕಾ ಬೇಡವಾ, ಯಾಕೆ ಬೇಡ, ಪೂಂಜವ್ರು ಮಾತಾಡಿದ್ರು. ಆಗ ಯಾರಾದರೂ ಕೂಡ ಆ ಲಿಮಿಟೆಡ್ ಆಗಿದೆ, ನಮ್ಗೆ ಹೇಳಲಿಕ್ಕೆ ಬಹಳಷ್ಟು ಉದಾಹರಣೆ ಕೊಡ್ಲಿಕ್ಕಿದೆ. ಅದು ಎಲ್ಲಿ ಎಲ್ಲ ಕೂತ್ಕೊಡ್ಲಿಕ್ಕೆ ಆಗ್ತದ?